ಆರಾಮಿದ್ದೀರಾ? ಆರಾಮ್ ನೋಡಪ್ಪ. ನೀ ಆರಾಮಿದ್ಯಾ? ನಾನು ಆರಾಮಿದ್ದೀನಿ ನೋಡುವ. ನನ್ನ ಮಗ ಹೇಳಿದಾನ ಪ್ರಿಯಾ? ಮಲಗಿದ್ದಾನೆ ರೀ. ಅಲ್ಲವ್ವ, ಎಷ್ಟರ ಜಗಾಡ್ತೀರಿ ಹೇಳ್ರಿ ನೀನು ಪ್ರಿಯಾ. ಸಂತೆನ ಫೋನ್ ಹಚ್ತೀರಿ, ಹಿಂಗಾಯ್ತು ಹಂಗಾಯ್ತು ಅಂತ ಆಕಿನೂ ಹೇಳ್ತಾಳ, ನೀನು ಹೇಳ್ತೀರಿ. ಏನು ಮಾಡಲಿ ಹೇಳವ್ವ, ನಾ ಕೆಲಸ ಮಾಡಲಿ ಏನು ಬರೀ ನಿಮ್ಮದೇ ಕೇಳಲಿ ಹೇಳು. ಅಯ್ಯ ಹಂಗಂದ್ರೆ ಹೆಂಗ ರಾಜು? ಮತ್ತೆ ನಿನ್ನ ಮುಂದೆ ಹೇಳಾರ ಮತ್ತೆ ಯಾರು ಮುಂದೆ ಹೇಳ್ಬೇಕು ಹೇಳು? ನೀ ತಿಳಿಸಿ ಹೇಳ್ಬೇಕಪ್ಪ ಆಕಿಗೆ. ಎಲ್ಲದಕ್ಕೂ ಏನಿದೆ ಒಂದಂತಾಳ ಮತ್ತೆ. ನಾನೇನು ಸುಮ್ಮನೆ ಏನೂ ಹೇಳಂಗಿಲ್ಲ ರೀ. ಬೇರೆಯವ್ರಿಗೋಸ್ಕರನೇ ನಮ್ಮ ಮನೇಲಿ ಜಗಳ ಆಗೋದಷ್ಟೇ. ರಾಜು, ನೀನೇ ಈಗ ಬಂದಿದ್ದಿ, ಚಹಾ ಕುಡಿ, ಕೈಗಾಲು ತಕ್ಕೋ, ಸ್ನಾನಾಗಿನ ಮಾಡು. ನಿಮ್ಮ ಪಪ್ಪ ನಾವು ಎಲ್ಲರೂ ಕೂಡಿ ಮಾತಾಡೋಣಂತ. ನೋಡು, ಆಕಿ ಪ್ರಿಯಾಗ ಇಷ್ಟ ಇದ್ರೆ ಇಲ್ಲಿ ಇರೋಳಾಕ, ಇಲ್ಲಾಂದ್ರೆ ನಿನ್ನ ಜೊತೆನೇ ನೀನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಡಪ್ಪ. ಯಾಕೆ ನಮಗೆ ಆಕಿಗೆ ಬಗೆನೇ ಹರಿಯವಲ್ದು ದೊಡ್ಡ. ಅದೇ ನಾನು ಮಾಡಿರೋ ದೊಡ್ಡ ತಪ್ಪು. ಎಲ್ಲರೂ ಅತ್ತೆ ಮಾವನ ಬಿಟ್ಟು ಗಂಡನ ಹತ್ರ ಬೆಂಗಳೂರಲ್ಲೇ ಇರ್ತಾರಲ್ವ, ನಾನು ಬಂದು ಹಳ್ಳಿಯಲ್ಲಿ ಸಾಯ್ತಿದ್ದೀನಲ್ವ, ಅದಕ್ಕೆ ನನಗೆ ಈ ಥರ ಆಗಬೇಕಾದ್ದೆ. ಮತ್ತೆ ಸುರು ಹಚ್ಕೊಂಡ್ರೆ? ಆಯ್ತಳಪ್ಪ ರಾಜು, ನೀ ಈಗ ಒಳಗೆ ಹೋಗು, ನಾವು ಸ್ವಲ್ಪ ಸುಂದ್ರಿ ಬಂದ ಅಂತ ಹೋಗಿ ಬರ್ತೀನಿ. ಮನೇಲಿ ಲಗ್ನ ಸತ್ತಿದೆ, ಅವ್ರ ಮನೇಲಿ ನೊಣ ತೆಗಿಲಿಕ್ಕೆ ಹೋಗ್ತಾರೆ. ಇವಾಗ ನೋಡಿ, ಇಷ್ಟೆಲ್ಲ ರಾಧ ಅಂತ ಮನೇಲಿ ಆಗ್ತಿದ್ರು ಮತ್ತೆ ಸುಂದ್ರಿ ನೋಡ್ಲಿಕ್ಕೆ ಹೋಗ್ತಾರಂತೆ ಇವರು. ಆಯ್ತಳವ, ಹೋಗ. ಏನು ನಡ್ಸಿರಪ್ಪ ಗುಂಡಣ್ಣ? ಸುಂದ್ರಿಲ್ಲ? ಓ ಬರ್ರಿ ಮಾಮೀರಿ, ಬರ್ರಿ, ಒಳಗಿದ್ದಾಳ ಬರ್ರಿ. ಸುಂದ್ರಿ, ಸುಂದ್ರಿ, ಮಾಮಿಯರು ಬಂದಾರ ನೋಡು, ಬಾ. ಹಾಂ ಬಂದೆ ರೀ. ಏನಪ್ಪ ಗುಂಡಣ್ಣ, ಅಂತೂ ಇಂತೂ 8 ಲಕ್ಷ ಹೊಡ್ಕೊಂಬಂದ್ಲಪ್ಪ ಸುಂದ್ರಿ. ನೀವು ನಿಡ್ಯಾರ ಯಾರೇ ಇಲ್ಲ ಈಗ. ಭಾಳ ಖುಷಿ ಅನಿಸ್ತದ ನೋಡಪ್ಪ ನನಗಂತ. ಹೌದ್ರಿ ಮಾಮಿ, ನನಗೂ ಭಾಳ ಖುಷಿ ಆಗ್ಲಿಕತ್ತದ್ರಿ. ನೀನು ಭಾಳ ಸಪೋರ್ಟ್ ಮಾಡಿದೆ ಬಿಡಪ್ಪ ಗುಂಡಣ್ಣ. ಇಲ್ಲಿ ನಿಮ್ಮ ಅವ್ವರು ಎಷ್ಟಿದು ಅಂದ್ರೂ ಮಕ್ಕಳು ನೋಡ್ಕೊಂಡು ಅವ್ವಾಗ ಸಂಭಾಳಿಸಿದೆ, ಎಲ್ಲ ಮಾಡಿದೆ. ನೀನಂತ ಗಂಡಿದ್ದೆ ಅಂತಲೇ ಆಕೆ ಹೋಗಿ ಹಂಗೆ ಎದ್ಕೊಂಬಂದ್ಲು. ನಾನು ಸಪೋರ್ಟ್ ಮಾಡೀನಿ ಬಿಡ್ರಿ ಮಾಮಿ, ಆದ್ರೂ ಆಕಿನ ಟ್ಯಾಲೆಂಟಿಂದ ಆಕೆ ಗೆದ್ದಾಳಲ್ರಿ. ಮಾಮಿ ಬಂದ್ರಿ, ನಾನೇ ಬರ್ಬೇಕಂತ ಮಾಡಿದ್ದೆ ರೀ ನಿಮ್ಮ ಮನೆಗೆ. ಚಲೋ ಆಯ್ತು ರೀ ಬಂದಿದ್ದು. ಆಶೀರ್ವಾದ ಮಾಡಿರಿ ಮಾಮಿ. ನನ್ನ ಆಶೀರ್ವಾದ ಯಾವಾಗಲೂ ಇರ್ತದೆ ಸುಂದ್ರಿ ನಿನ್ನ ಮೇಲೆ. ದೀರ್ಘ ಸುಮಂಗಲಿ ಆಗಿರವ. ಕೂಡ್ರಿ ಮಮ್ಮಿ, ಕೂಡ್ರಿ. ನೀವು ಮಾತಾಡ್ತೀರಿ, ನಾವು ಸ್ವಲ್ಪ ಕೆಲಸದಾಗ ಹೋಗ್ಬರ್ಲೇ ಸುಂದ್ರಿ? ನಾನು ಮಾಮಿ ಹೋಗ್ಬರ್ತೀನಿ ರೀ ಒಂದು ಸ್ವಲ್ಪ. ಹೋಗ್ಬಾರಪ್ಪ. ಹೋಗ್ಬರ್ರಿ. ಬರ ಒಂದು ಸ್ವಲ್ಪ ಪೇಡೆ ತಂದುಬಿಡ್ರಿ, ಎಲ್ಲರೂ ಕೇಳ್ತಾರ, ಸುಮ್ಮ ಕೊಡಮ್ಮ ಅಂತಂದಿಷ್ಟು. ಆಯ್ತು ತರ್ತೀನಿ ತಗೋ. ಏನ ಸುಂದ್ರಿ, 8 ಲಕ್ಷ ಅಂದ್ರೆ ಏನು ಸುಮ್ಮನೆನಾ? ಅಂತೂ ಗೆದ್ದು ಬಂದಿವ. ಎಷ್ಟು ಖುಷಿ ಆಯ್ತಿತ್ತು ಅಂದ್ರೆ ನಮಗೆ. ದಿನ ಟಿವಿಯಾಗ ನೋಡೋರುವ, ನೀ ಬಂದಗನೆ ಕೂತ್ಬಿಡೋರು ನೋಡು. ನೀ ಮತ್ತೆ ಮಧ್ಯಾಹ್ನ ಆಗ್ತಾರಲ್ಲ ಇನ್ನೊಂದ್ಸಲ, ಅದನ್ನು ನೋಡ್ತಿದ್ವಿ. ಹೆಂಗಿತ್ತ ಸುಂದ್ರಿ ಅಲ್ಲಿ? ಆರಾಮಿದ್ದೇನ? ಹ್ಞೂ ರೀ ಮಾಮಿ, ಆರಾಮಿದ್ದೆ ನೋಡ್ರಿ. ಭಾಳ ಚಲೋ ನೋಡ್ಕೋತಿದ್ರಿ. ನಮಗಂತಾನೆ ರೂಮ್ ಕೊಟ್ಟಿದ್ರಿ, ಊಟಕ್ಕೆ ಅದಕ್ಕೆ ಏನು ಕಡಿಮೆ ಇಲ್ರಿ. ಟೈಮ್ ಬರೋದೆಲ್ಲ ಆರಾಮಿತ್ತು ಬಿಡ್ರಿ. ಏನು ರೊಕ್ಕ ಕೈ ಕೊಟ್ಟು ಕಳಿಸ್ಬಿಟ್ರೆ ಏನು? ಇಲ್ರಿ ಮಾಮಿ, ಈಗ ಒಂದು 10,000 ರೂಪಾಯಿ ಕೊಟ್ಟಿರಿ ಅಷ್ಟೇ. ಬಸ್ ಚಾರ್ಜು ಅದು ಏನಾರ ಮಾಡ್ಕೊರಿ ಅಂತೇಳಿ ಅದನ್ನ ಅಕೌಂಟಿಗೆ ಹಾಕ್ತಾರಂತ್ರಿ. ಹೌದಾ? ಚಲೋ ಆಯ್ತಾ? ಕೆಲಸ ಆಗ್ಯದನು? ಹ್ಞೂ ರೀ ಮಮ್ಮಿ, ಬಡ ಮುಂಜಾನೆ ನಾಷ್ಟ ಮಾಡಿದಾರೆ, ಹಂಗೆ ಅದ್ರ ಜೊತೆ ಅಡುಗೆನೂ ಮಾಡಿಬಿಟ್ಟೆ ರೀ. ಅಲ್ಲೊಂದು ಹೋಗ್ಬೇಕಾಗ್ಯದಲ್ರಿ. ಎಲ್ಲಿಗೆ ಹೋಗ್ಬೇಕು? ಅಯ್ಯ ಸುಡ್ಲಿ, ಕೇಳಬಾರ್ದಾಗಿತ್ತು ನಾವು ಸಂದ್ರಿ. ಹಂಗೇನಿಲ್ಲ ಹೇಳ್ರಿ ಮಮ್ಮಿ, ಇಲ್ಲೇ ಊರ ಮಂದಿ ಎಲ್ಲರೂ ಸನ್ಮಾನ ಇಟ್ಕೊಂಡಾರಂತ್ರಿ. ನಾ ಎಷ್ಟು ಒಲ್ಲೆ ಅಂದ್ರೂ ಕೇಳಿಲ್ರಿ, ಅದಕ್ಕೆ ಕರ್ದಾರ ಈಗ ಹೋಗ್ಬರ್ಬೇಕಂತ. ಮಾಮಾರು ಹೇಳಿಲ್ಲೇನ್ರಿ ಮಮ್ಮಿ ನಿಮಗೆ? ನಾನು ನಿಮಗೂ ಗೊತ್ತದಂತ ಮಾಡಿದ್ದೆ ರೀ. ಇಲ್ಲವಾ, ಅವರಿಗೂ ಮಾಮಾರಿಗೆ ಮನಸ್ಸು ಸಜ್ಜಿಲ್ ಬಿಡಯ್ಯವ. ನಮಗೊಂದು ಗಂಟು ಬಿದ್ದದಲ್ಲ, ಅದು ಪೀಡ ಸಂಕ್ರಾಂತಿ. ದಿನ ಕಿರಿಕಿರಿ ಏನರ ಒಂದು ಇರತ್ತದ ಮನ್ಯಾಗ. ಹಂಗಾಗಿ ಅವ್ರಿಗೂ ಒಟ್ಟ ಈಗ ಇದನ್ನೇ ಇಲ್ಲ. ಮನಸ್ಸು ಸಜ್ಜಿದ್ರೆ ಇಂಥವೆಲ್ಲ ಮಾತಾಡ್ಲಿಕ್ಕೆ ಚಂದ ಸುಂದ್ರಿ. ಹಂಗಾಗ್ಬಿಟ್ಟದ ನೋಡು. ಮತ್ತೆ ಜಗಳ ತಗದ ಏನ್ರಿ ಮಮ್ಮಿ ಪ್ರಿಯ? ಏನಂತೀನ್ರಿ ನಿಮ್ಮ ಎಂಥ ಮನಿತನಕ ಎಂಥ ಗಂಟು ಬಿದ್ಲಿರಿವಾ. ಭಾಳ ಇದ್ದಾಳೆ ಬಿಡ್ರಿ ಮಮ್ಮಿ. ಹೌದು ಬಾ ಸುಂದ್ರಿ, ಸಾಕಾಗುತ್ತೆ ನನಗಂತೂ. ಯಾರನ್ನೂ ಮಂದಿನ ಹಚ್ಕೊಳಬೇಡಂತಾವ ಒಟ್ಟ. ನೀವು ನೋಡಿದ್ರೆ ಎಲ್ಲರ ಕಷ್ಟನೂ ಅರ್ಥ ಮಾಡ್ಕೊಂಡು ನಮ್ಮವರು ಅಂತೇಳಿ ಹಚ್ಕೋತೀರಿ. ಏನಾರ ಕಷ್ಟಕ್ಕೆ ಆಗ್ತೀರಿ. ಆಕೆ ನೋಡಿದ್ರೆ ನಿಮ್ಮ ಮನೆಗೆ ಉಲ್ಟಾನೇ ಬಿದ್ದುಬಿಟ್ಟಾಳ್ರಿ ಮಮ್ಮಿ. ಮನೇನೂ ನೋಡಿದ್ರಿ ಮಮ್ಮಿ, ನಾನು ನಮ್ಮಕ್ಕೆ ಅಂತೇಳಿ ಫೋನ್ ಹಚ್ತೀನಿಲ್ರಿ. ಎಷ್ಟರ ಜಗಳ ಆಗಲಿ ಏನಾರ ಆಗಲಿ ಆನ್ಸರ್ ಕೇಳಿದ್ರೆ ಅಂತೇಳಿ ಫೋನ್ ಹಚ್ಚಿದ್ರೆ ನನಗೆ ಗೊತ್ತು ಹೇಳಂಗ್ಲಾದ್ರೆ ನೀ ಎಷ್ಟು ಮಾಡಿ ನಮ್ಮ ಮನೆಗೆ ಅಂತೇಳಿ ಕೌಕ್ಕನ ಮಾಡಿಬಿಟ್ಲಿ ರೀ ಫೋನ್ಯಾಗನೇ. ಅದಕ್ಕೆ ನಿಂದ್ರಿಸ್ಬಿಟ್ಟೆ ರೀ ಆಟ ನಾನು. ನೋಡಿ ಹಿಂಗೆ ಮಾಡ್ಯಾಳಲ್ಲ, ಹಿಂಗೆ ಮಾಡ್ತಾಳವ ಸುಂದ್ರಿ. ಸಾಕಾಗ್ಯದ ನೋಡು. ಇವತ್ತು ರಾಜು ಬಂದನ, ಅವನು ಗುಳಾಡ್ಲಿಕ್ಕತ್ತಾನ. ಏನವ ಇಬ್ಬರದು ಬರೀ ಏನಷ್ಟಂತ ಕೇಳಿ ನಾನು ಜಗಳನ, ಅಲ್ಲಿ ಕೆಲಸ ಮಾಡಲೆ ಏನು ಮಾಡಲೆ ಅಂತೇಳಿ. ವಾ ಕಳಿಸಿಬಿಡ್ತೀನವ ಸುಂದ್ರಿ ಈ ಸಲ. ನಾವು ಹೊಟ್ಟೆ ಇಟ್ಕೊಳಂಗಿಲ್ಲ ಇಲ್ಲಿ. ಹೌದ್ರಿ ಮಮ್ಮಿ, ಸುಮ್ಮ ಅಷ್ಟು ಮಾಡಿಬಿಡ್ರಿ. ಅಲ್ಲಿ ಹೋದ್ರೆ ಯಾವಾಗಾರ ಬರ್ತಾಳಲ್ರಿ, ಅದು ಪ್ರೀತಿಯಲ್ಲಿ ಇರ್ತದ್ರಿ. ನಿಮಗೇನ್ರಿ ಮಮ್ಮಿ, ನಾವು ಇರ್ತೀವಲ್ರಿ, ನೋಡ್ಕೋತೀವಿ. ಬೇಕಾದಂಗೆ ಎಲ್ಲರೂ ಮಕ್ಕಳ ಗತಿನೇ ನೀವು ನೋಡ್ಕೊಂಡಿರಿ, ನಾವು ಎಲ್ಲ ನೋಡ್ಕೋತೀವಿ. ಆಕೆ ಬರೋಕ್ಕಿಂತ ಮೊದಲು ಏನು ನಾವೇನು ಬರ್ತಿದ್ದಿಲ್ಲನ್ರಿ ನಿಮ್ಮ ಮನೆಗೆ? ನೀವೇನೇನು ನೋಡ್ಕೊಂಡಿದ್ದಿಲ್ಲ. ಆಕೆ ನಿಮ್ಮ ಸಂಬಂಧ ಇದ್ದೀನಿ ಅಂತಾಳಲ್ರಿ, ಅದಕ್ಕೆ ಹೇಳಿದೆ ರೀ. ಅದೇ ಮಾತಿತ್ತಿದ್ರು ಅಂತ, ನಿಮ್ಮ ಸಂಬಂಧ ನಾ ಇಲ್ಲಿದ್ದೀನಿ ಹಳ್ಳ್ಯಾಗ, ನನಗೇನು ಬೇಕಾಗಿತ್ತನು ಅಂತೇಳಿ. ಅದಕ್ಕೆ ಬೇಡ ಆಕೆ ಇರೋದು ಬೇಡ, ಅನ್ನೋದು ಬೇಡ, ಅಲ್ಲೇ ಹೋಗಿದ್ದು ಬಿಡ. ಫೋನ್ ಬಂತಲ್ಲವ, ಅವರೇ ಹಚ್ಚಲಿಕ್ಕೆ ತಿರ್ಬೇಕ್ರಿ ಮಮ್ಮಿ. ಹಲೋ ಸುಂದ್ರೇಕ, ಯಾಕವ ಲೇಟು?
ಬಾ ಕಾಯ್ಲಿಕತ್ತಾರೆ ಎಲ್ಲರೂ. ಹಾಂ ಸಿನಣ್ಣ ಬರ್ತೀನಿ. ಯಾರು ಸೀನಪ್ಪಚ್ಚಿದ್ ನಾನು? ಹ್ಞೂ ರೀ ಮಮ್ಮಿ ಕಾಯ್ಲಿಕತ್ತಾರ, ಫಂಕ್ಷನ್ ಶುರು ಆಗ್ತದ ಬಾ ಅನ್ಲಿಕತ್ತಾರ ರೀ. ಹೌದಾ, ಆಯ್ತಳವ ಹೋಬಾ, ನಾನು ಹೋಗ್ತೀನಿ. ಅಯ್ಯ ನೀವು ಬರ್ರಿ ಮಮ್ಮಿ, ನಾನು ನಿಮಗೆ ಗೊತ್ತದಂತಾನೆ ಮಾಡಿದ್ದೆ ನೋಡ್ರಿ. ಮನೆಗೆ ಹೋಗಿ ಬರ್ತೀನಿ ತಗೋ. ಅದೇ ಮುಂಜಾನೆ ಯಾರ ಬಂದಿದ್ರು ಹೇಳಿಕಿ ಹಿಂಗ ಅಂತೇಳಿ ನಿನ್ನೇನು ಬಂದಿದ್ರು. ನಾ ಒಳಗಿದ್ನೆಲ್ಲ ನಿಂದೆ ಫಂಕ್ಷನ್ ಅಂತ ಗೊತ್ತಾಗ್ಲಿಲ್ವು. ಅವಾಗವಾಗ ಏನಾರ ಇರ್ತಾವಲ್ಲ ಹಂಗೆ ಇರ್ಬೋದು ಅಂತ ನಾ ಅನ್ಕೊಂಡಿದ್ದೆ. ಇವರು ನನಗೇನು ಒಂದಿಲ್ಲ. ಆಯ್ತು ತಗೋ ಬರ್ತೀನಿ ನಾನು. ಹೌದ್ರಿ, ಆಯ್ತು ಹೇಳ್ರಿ ಮಮ್ಮಿ ಬರ್ರಿ. ಈಗ ನೀವು ಇದ್ರೆ ಚಲೋ ಅನಿಸ್ತದ್ರಿ ಮಮ್ಮಿ, ಅದಕ್ಕೆ ನಾ ಸಂಜೆಗೆ ಮನೆ ಕಡೆ ಬರ್ತೀನಿ ತಗೋರಿ. ಬರ್ತೀನಿ. ನೀ ಏನು ಮನೆಗೆ ಬರೋದು ಬೇಡಳವ ಇವತ್ತ. ಸುಮ್ಮನೆ ಅದು ಪ್ರಿಯಾಗ ನೀ ಮನೆಗೆ ಬಂದಗನೇ ಕೋತಿ ಗಂಡ ಕುಡಿಸ್ದಂಗೆ ಮಾಡ್ತದ ಯಾಕನೆ. ಅದ್ರ ರಾಜು ಬೇರೆ ಬಂದನ. ನಾನೇ ಬರ್ತೀನಿ, ಇಲ್ಲಾಂದ್ರೆ ನಾಳೆ ಬರಕಂತೆ ಅಂತ. ಹಾಂ ಸುಂದ್ರಿ, ತಪ್ಪು ತಿಳ್ಕೊಬೇಡ ಮಾತಾ. ಆಯ್ತು ಹೇಳ್ರಿ ಮಮ್ಮಿ, ತಪ್ಪು ತಿಳ್ಕೊಳಂಗಿಲ್ಲ ಹೇಳ್ರಿ. ನಾ ಯಾಕೆ ತಪ್ಪು ತಿಳ್ಕೊಳ್ಳಿ, ನೀವೇನಂತ ಗೊತ್ತಿಲ್ಲೇನ್ರಿ ನನಗೆ. ನಮಸ್ಕಾರ ರೀ ಸಾವ್ಕಾರಿಗೆ. ನಂಗೆ ಭಾಳ ಖುಷಿ ಆಗ್ಲಿಕ್ಕತ್ತದ್ರಿ ಸಾವ್ಕಾರ, ನೀವು ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು. ನಿನಗೆ ನಾ ಥ್ಯಾಂಕ್ಸ್ ಹೇಳ್ಬೇಕವ್ವ. ನಮ್ಮೂರಾಗಿ ಹೋಗಿ ಅಲ್ತಾನ ಹೋಗಿ ಗೆದ್ಕೊಂಬಂದಿ ಅಂದ್ರೆ ನಮಗೆ ಹೆಮ್ಮೆ ಅನಿಸ್ತದ. ದೊಡ್ಡ ಮಾತ್ರಿ. ಕೂಡ್ ಬರ್ರಿ ಮಾಮಾರ, ಕೂಡ್ರಿ ನೀವು ಸಾವ್ಕಾರ, ಕೂಡ್ ಬರ್ರಿ ಮಾಮ. ಇಲ್ವಾ ಸುಂದ್ರಿ, ಇವತ್ತ ನಿಂದಿ ಹವ ನೀ ಕೂಡ್ಬೇಕು. ನಮಗೇನು ನಡೀತದ, ಒಂದು 10 ನಿಮಿಷದ ಕಾರ್ಯಕ್ರಮ ಇರ್ತದ, ನಾವು ನಿಲ್ತೀವಳ, ನೀ ಕೂಡುವ. ನೀ ಕೂಡುವ ಸುಂದ್ರಿ. ಶಿನಣ್ಣ ನನಗೆ ಹಸಿ ಅನಿಸ್ತದಪ್ಪ, ನಾ ಕೂತ್ ನಿಮ್ಮನ್ನ ಎದ್ದು ನಿಂದ್ರಿಸ್ಲಿಕ್ಕೆ. ಏನಾಗಲ್ಲ, ಕೂಡ್ ಸುಂದ್ರಿಯಕ್ಕ, 10 ನಿಮಿಷ ಇರ್ತದ. ಶಿನಣ್ಣ ಮಾತಾಡ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೆಲ್ಲರೂ ಯಾಕೆ ಸೇರೀವಿ ಅಂತ ನಿಮಗೂ ಗೊತ್ತಿದ್ದೇ ಅದ. ಸುಂದ್ರಿ ಅಕ್ಕ ನಮ್ಮ ಊರಿನ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಯಾಕಂದ್ರೆ ಏನೂ ಅಷ್ಟೊಂದು ಸಾಲಿ ಕಲ್ತಿಲ್ಲ ಅಂದ್ರೂ ಬೆಂಗಳೂರು ತನಕ ಹೋಗಿ ಲಕ್ಷಾಧಿಪತಿ ಅಂತ ಕಾರ್ಯಕ್ರಮದೊಳಗೆ ಭಾಗಿಯಾಗಿ 8 ಲಕ್ಷ ರೂಪಾಯಿಗಳನ್ನು ಗೆದ್ದುಕೊಂಡು ಬರ್ತಾಳ ಅಂದ್ರೆ ಅದೇನು ಸುಮ್ಮನೆ ಸಣ್ಣ ಮಾತಲ್ಲ. ಹಾಗಾಗಿ ನಮ್ಮ ಊರಿಗೆ ಹೆಮ್ಮೆಯ ವಿಷಯ ಇದು ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಸಾವ್ಕಾರ ಅವರು ಸುಂದ್ರಿ ಅಕ್ಕಗ ಸನ್ಮಾನ ಕಾರ್ಯಕ್ರಮನ ಮಾಡಬೇಕು ಅಂತ ಆಯೋಗಿಸ್ಯಾರ. ನೀವೆಲ್ಲರೂ ಇಲ್ಲಿ ಬಂದಿದ್ದು ಭಾಳ ಖುಷಿ ಅನ್ನಿಸ್ಲಿಕ್ಕತ್ತದ. ಈಗ ನಮ್ಮ ಊರಿನ ಸಾವ್ಕಾರರಾದಂಥ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಸುಂದ್ರಿ ಅವರು ಅಲ್ಲಿ ತನಕ ಹೋಗಿ 8 ಲಕ್ಷ ರೂಪಾಯಿ ಗೆದ್ದು ಬಂದಾರ ಅಂದ್ರೆ ಎಲ್ಲರಿಗೂ ಖುಷಿ ವಿಷಯ ಹೌದಲ್ರಿ. ನೀವು ಎಲ್ಲರೂ ಸುಂದ್ರಿ ಹಂಗನೆ ದಿಟ್ಟತನದಿಂದ ಎಲ್ಲ ಕಡೆನೂ ಹೋಗಿ ನಿಮ್ಮ ಟ್ಯಾಲೆಂಟ್ ಏನೇನದ ಅದನ್ನು ತೋರಿಸ್ಕೊಟ್ಟು ಗೆದ್ದುಕೊಂಡು ಬರಬೇಕು ಅಂತೇಳಿ ನಾನು ಈ ಮೂಲಕ ತಿಳಿಸ್ತೀನಿ ರೀ. ಹೆಣ್ಮಕ್ಳಿಗೆ ನೋಡ್ರಿ, ಮನೆ ಕೆಲಸ ಮಾಡಿಕೊಂಡು ಮನೆಯಾಗಿರೋದೇ ಅಂತ ಏನಿರಂಗಿಲ್ಲ. ಅದ್ರ ಜೊತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿನೂ ಭಾಗವಹಿಸಬೇಕು, ಈ ಥರ ಮುಂದೆ ಬರಬೇಕು ಅನ್ನೋದು ನನ್ನ ಆಶಯ. ಅದರ ಸಲುವಾಗಿ ನಮ್ಮ ಸುಂದ್ರಿ ಅವರಿಗೆ ನಾನೊಂದು ಏನೋ ಕಾಣಿಕೆನ ಕೊಡಬೇಕು ಅಂತ ಅನ್ನೋ ಸಲುವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿನಿ. ನಮ್ಮ ಸುಂದ್ರಿಯವರು ಮನಿ ಇಲ್ಲ ಅಂತೇಳಿ ಭಾಳ ಇದು ಮಾಡ್ಕೊಂಡಿದ್ರು. ಅವತ್ತು ಕಾರ್ಯಕ್ರಮದೊಳಗೂ ಹೇಳಿದರು. ಹಾಗಾಗಿ ಅವರಿಗೆ ನಾನು ಅವ್ರದ್ದು ಹೆಂಗಿದ್ರು ಒಂದು ಜಾಗ ತೊಗೊಂಡಿವಂತ ಹೇಳ್ಯಾರಲ್ಲ, 10 ಲಕ್ಷ ರೂಪಾಯಿ ಅವರಿಗೆ ನಾನು ಈ ಮೂಲಕ ಅನೌನ್ಸ್ ಮಾಡ್ತೀನಿ, ಕೊಟ್ಟು ಅವ್ರಿಗೊಂದು ಮನೆ ಕಟ್ಟಿಸ್ಕೊಡ್ತೀನಿ ಸಣ್ಣದಾಗಿ ಚೊಕ್ಕದಾಗಿ ಅಂತ ನಾ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಮುಂದಿನ ಮಾತನ್ನ ನಮ್ಮ ಊರಿನ ಹಿರಿಯರಾದಂಥ ಜಗನ್ನಾಥ್ ಅವರು ಮಾತಾಡ್ತಾರ ಅಂತ ಹೇಳ್ತೀನಿ ರೀ. ನಮಸ್ಕಾರ ರೀ ಎಲ್ಲರಿಗೂ. ಸಾವ್ಕಾರು 10 ಲಕ್ಷ ಕೊಡುವುದಾಗಿ ಘೋಷಣೆ ಮಾಡಿದ್ರಲ್ಲ, ಎಷ್ಟು ಖುಷಿ ಅನಿಸ್ತದಂದ್ರೆ, ಅವರು ರಗಡ್ ಸಾವ್ಕಾರ ಇದ್ದಾರೆ ಬಿಡ್ರಿ, ಶ್ರೀಮಂತರಿದ್ದಾರ. 10 ಲಕ್ಷ ಅವ್ರಿಗೇನು ಭಾಳ ಅಲ್ಕರೆ, ಆದ್ರೆ ಕೊಡುವ ಮನಸ್ಸು ಮಾಡ್ಬೇಕಲ್ಲ. ರೊಕ್ಕ ಇರ್ತಾವ್ರಿ, ಆದ್ರೆ ಕೊಡುವ ಮನಸ್ಸು ಇರಂಗಿಲ್ಲ ಒಬ್ಬೊಬ್ರಿಗೆ. ನನಗಂತೂ ಭಾಳ ಖುಷಿ ಆಗ್ಲಿಕತ್ತದ ನೋಡ್ರಿ. ನಮ್ಮ ಮನಿ ಮಗಳಿದ್ದಂಗೆ ಸುಂದ್ರಿ, ಆಕಿ ಹೋಗಿ ಅಲ್ಲಿ ತನ ಗೆದ್ದು ಬಂದಾಳಂದ್ರೆ ಆ ಗೆದ್ದು ಬಂದು ಖುಷಿಗೆ ಸಾವ್ಕಾರು ಇಷ್ಟು ದೊಡ್ಡ ಸಹಾಯ ಮಾಡ್ಲಿಕ್ಕೆ ಒಪ್ಕೊಂಡಾರ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ಲಿಕ್ಕತ್ತದ. ಹಂಗಾಗಿ ನಾವು ಸುಂದ್ರಿಗೆ ಸಣ್ಣ ಸಹಾಯ ಅಂತೇಳಿ ನನ್ನ ಕಡೆಯಿಂದನೂ 1 ಲಕ್ಷ ರೂಪಾಯಿ ಹಾಕಿ ಕೊಡ್ತೀನಿ ಅಂತ ಘೋಷಣೆ ಮಾಡ್ತೀನಿ ನೋಡಿ. ಸಾವ್ಕಾರ ನಿಮ್ದು ಭಾಳ ಸಹಾಯ ಆಯ್ತು ರೀ. ಇದು ದೊಡ್ಡ ಸಹಾಯ ರೀ ಸಾವ್ಕಾರ. ನನಗೆ ಸಾಯುತ್ತನ ಮರೆಯಂಗಿಲ್ಲ ರೀ ನಿಮ್ಮ ಋಣನ ನಾನು. ಹಂಗೆಲ್ಲ ಮಾತಾಡ್ಬಿಡವ ಸುಂದ್ರಿ, ನಾನು ಪ್ರೀತಿಯಿಂದ ಕೊಟ್ಟೀನಿ. ಮಾಮಾರ ನಿಮಗೂ ಅಷ್ಟೇ ರೀ, ನನಗೆ ಭಾಳ ವಜ್ಜಿ ಮಾಡಿದ್ರಿ ರೀ ಎಲ್ಲರೂ. ಮಾಮಾರ ಭಾಳ ಖುಷಿ ಆಗ್ಲಿಕತ್ತದ ನೋಡ್ರಿ ನನಗೆ. ನಿನ್ಕಿಂತ ನಮಗೆ ಭಾಳ ಖುಷಿ ಆಗ್ಲಿಕತ್ತದ ವಾ ಸುಂದ್ರಿ. ನಮ್ಮೂರು ಹೆಣ್ಮಗಳು ಹೋಗಿ ಅಲ್ಲಿ ತನಕ ಗೆದ್ದು ಬಂದಾಳ ಅಂದ್ರೆ ಇಬ್ಬರಿಗೂ ಧನ್ಯವಾದಗಳು. ಸಾವ್ಕಾರ್ಯ 10 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ನೀವು ಘೋಷಣೆ ಮಾಡಿದ್ದು ಭಾಳ ಖುಷಿ ಅನ್ನಿಸ್ತದ್ರಿ ಸಾವ್ಕಾರ. ನಮಗೆ ನಿಮ್ಮಂಥವ್ರು ಸಾವ್ಕಾರ ಮಂದಿ ಇರೋದ್ರಿಂದನೇ ಮಿಡ್ಲ್ ಕ್ಲಾಸ್ನವ್ರಿಗೆ ಇರ್ಬೋದು, ಅತಿ ಬಡವರಿಗಾಗಿರ್ಬೋದು ಭಾಳ ಸಹಾಯ ಆಗ್ತದಂತ ನಾನು ಹೇಳ್ತೀನಿ ನೋಡ್ರಿ ಸಾವ್ಕಾರ.
ಮಾಮಾರ ನೀವು ನಿಂತ ಜಾಗದಾಗನೇ 1,00,000 ರೂಪಾಯಿ ಕೊಡುವುದಾಗಿ ಅನೌನ್ಸ್ ಮಾಡಿದ್ರಲ್ರಿ, ಅದೂ ಭಾಳ ಖುಷಿ ಆಯ್ತು ರೀ. ನಮ್ಮ ಸುಂದ್ರಿ ಅಕ್ಕನ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ನೋಡ್ರಿ. ಈಗ ನಮ್ಮ ಸುಂದ್ರಿ ಅಕ್ಕ ಒಂದು 4 ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾತಾಡ್ಬೇಕಂತಾನೆ ಗೊತ್ತಾಗೋಲ್ದ್ರಿ, ನನಗೆ ಭಾಳ ಖುಷಿ ಆಗ್ಲಿಕ್ಕೆ ಬಿಟ್ಟದ್ರಿ. ಸಾವ್ಕಾರು ಆಮೇಲೆ ಮಾಮಾರು ಇಷ್ಟು ನಮಗೆ ಸಹಾಯ ಮಾಡಿದರು. ಸಾವ್ಕಾರ ಅಂತರು 10 ಲಕ್ಷ ಸಹಾಯ ಮಾಡಿದ್ದು ನನಗೆ ಭಾಳ ಹೆಮ್ಮೆ ವಿಷಯ, ಖುಷಿ ಅನ್ನಿಸ್ತದ. ನಾ ಗೆದ್ದು ಬಂದಿದ್ದಕ್ಕೆ ಇಷ್ಟು ದೊಡ್ಡ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡು ಇಷ್ಟು ದೊಡ್ಡ ಸಹಾಯ ಮಾಡಿದ್ದಕ್ಕೆ ಇಬ್ಬರಿಗೂ ನಾನು ಮನಸಾರೆ ಧನ್ಯವಾದ ಹೇಳ್ತೀನಿ ರೀ. ಆಮೇಲೆ ನೀವು ಎಲ್ಲರೂ ಇಷ್ಟು ಪ್ರೀತಿಯಿಂದ ಬಂದು ಸೇರಿರಿ, ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತೀನಿ ರೀ. ನನಗೆ ಸ್ಟೇಜ್ ಮೇಲೆ ನಿಂತು ಮಾತಾಡ್ಲಿಕ್ಕೆ ಒಂದು ಸ್ವಲ್ಪ ಬರಂಗಿಲ್ಲ ರೀ. ಇನ್ನು ಜಗಳ ತೆಗಿ ಅಂತೇಳ್ರಿ, ಜಗಳ ತೆಗಿತೀನಿ ರೀ. 1 ನಂಬರ್ ಇದ್ದೀನಿ ರೀ ಜಗಳ ತೆಗಿಲಿಕ್ಕೆ. ತಪ್ಪು ತಿಳ್ಕೊಬೇಡ್ರಿ, ಸುಮ್ಮ ಕಾಮಿಡಿ ಮಾಡೀನಿ. ಚಾಡ್ ಮಾರಿ ಸುಂದ್ರಿ ಅಂತಿದ್ರಲ್ರಿ, ಈಗೇನಾಯ್ತು ರೀ? ಅದಕ್ಕೆ ರೀ ಎಲ್ಲನೂ ಇರ್ಬೇಕ್ರಿ ಜೀವನದಾಗ, ಎಲ್ಲ ಥರದೂ ಇರ್ಬೇಕು ನೋಡ್ರಿ. ದಿಟ್ಟತನದಿಂದ ಧೈರ್ಯದಿಂದ ಎಲ್ಲರ ಜೊತೆ ಮಾತಾಡೋದು, ಎಲ್ಲ ಕಡೆನೂ ಓಡಾಡೋದು ಮಾಡಿದ್ರೆ ಈ ಥರದ ನೀವು ಹಿಂಗೆ ಮುಂದೆ ಬರ್ಬೋದು ಅಂತ ನಾ ಹೇಳ್ತೀನಿ ರೀ. ನಾವು ಏನೂ ಇದ್ದಿದ್ದಿಲ್ಲ ರೀ, ನಾ ಅಷ್ಟೊಂದು ಸಾಲಿನೂ ಕಲ್ತಿಲ್ಲ, ಏನೂ ಇಲ್ಲ. ಅಲ್ಲಿ ತನಕ ಹೋಗಿದ್ದು ಯಾಕೆ? ಅದೇ ರೀ ಧೈರ್ಯನೇ ಒಂದು ಕಾರಣ ನೋಡ್ರಿ. ಹೆಣ್ಮಕ್ಳಿಗೆ ಮೊದಲು ಧೈರ್ಯ ಇರ್ಬೇಕು ರೀ. ಇಲ್ಲಿ ಮಾಮಾರ ಆಶೀರ್ವಾದದಿಂದ ಪಂಚಾಯತಿ ಚೇರ್ಮನ್ ಅದೇರಿಂದನೇ ಮುಂದೆ ಅಲ್ಲಿ ಬಂತು ಆಫರು, ಅಲ್ಲಿಗೆ ಹೋದೆ. ಹಿಂಗೆ ರೀ ಒಂದರಿಂದ ಒಂದು ಮೆಟ್ಲು ಹತ್ಕೋತ ಹೋದೆವಂದ್ರೆ ತಾನೇ ಮುಂದೆ ಬರ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ ನೋಡ್ರಿ. ಎಲ್ಲರೂ ಮೊದಲಿಂದನೂ ಏನೂ ಕಲ್ತು ಬಂದಿರಂಗಿಲ್ಲ ರೀ, ನಾವೇ ಕಲ್ಕೋಬೇಕ್ರಿ ಅದನ್ನು. ಆಮೇಲೆ ಸಾಲಿನೇ ಒಂದು ಮುಖ್ಯ ಇರಂಗಿಲ್ಲ ರೀ. ನಾನೇನು ಸಾಲಿ ಕಲ್ತಿಲ್ಲ ಅಷ್ಟೊಂದು, ಆದ್ರೂ ಅಲ್ಲಿ ತನಕ ಹೋಗಿ ಬಂದಿನಲ್ಲ. ಹಂಗೆ ಎಲ್ಲರೂ ಎಲ್ಲದ್ರಾಗೂ ಭಾಗವಹಿಸ್ರಿ ಅಂತ ಹೆಣ್ಮಕ್ಳಿಗೆ ಕೇಳ್ಕೊತೀನಿ ರೀ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ರೀ. ಧನ್ಯವಾದಗಳು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಿಮ್ಮ ಆಶೀರ್ವಾದದಿಂದನೇ ನನಗೆ ಇವತ್ತು ಇಷ್ಟೊಂದು ದೊಡ್ಡ ಸಂತೋಷ ಆಗ್ಲಿಕ್ಕೆ ನೋಡ್ರಿ. ಮನೆ ಕಟ್ಸೋಂಥ ಅವಕಾಶ ಬಂತು ನನಗೆ. ನೀವೆಲ್ಲರೂ ಕಂಗ್ರ್ಯಾಚುಲೇಷನ್ ಸುಂದ್ರಿ ಅಂತೇಳಿ ಹೇಳಿದ್ದಕ್ಕೇ ನಾ ಗೆದ್ದು ಬಂದಿ ನೋಡ್ರಿ. ನಿಮಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳ್ತೀನಿ ನೋಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.